ನನ್ನ ಪ್ರಿಯರೇ, ಕರ್ತನು ಈ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಚದರಿ ಹೋದ ಎಲ್ಲವನ್ನೂ ಮತ್ತು ಚದರಿಸಲ್ಪಟ್ಟ ಪ್ರತಿಯೊಬ್ಬರನ್ನು ಮರಳಿ ತರುವಂತೆ ಕಾರ್ಯ ಮಾಡುವನು. ನಿಮ್ಮಿಂದ ದೂರ ಹೋದ ಎಲ್ಲವನ್ನೂ ದೇವರು ಮರಳಿ ತರುತ್ತಾರೆ. ನಿಮ್ಮಿಂದ ಕಸಿದುಕೊಳ್ಳಲಾದ ಪ್ರತಿಯೊಂದನ್ನು. ನೀವು ಕೂಡ ಒಂದು ವೇಳೆ ಚದುರಿಸಲ್ಪಟ್ಟವರಾಗಿರಬಹುದು. ನನ್ನನ್ನು ಎಲ್ಲೋ ಎಸೆದು ಬಿಟ್ಟರು, ಕುಟುಂಬದಿಂದ ಹೊರಹಾಕಿದರು, ವರ್ಗಾವಣೆ ಮಾಡಿ ಎಲ್ಲೋ ಎಸೆದು ಬಿಟ್ಟರು. ಕುಟುಂಬ ಜೀವನದಲ್ಲಿ ನನ್ನನ್ನು ಎಸೆದು ಬಿಟ್ಟರು, ಸಮಾಜದಲ್ಲಿ ನನ್ನನ್ನು ಎಸೆದು ಬಿಟ್ಟರು, ಇನ್ನೂ ಸೇವೆಯಲ್ಲೂ ನನ್ನನ್ನು ಎಸೆದು ಬಿಟ್ಟರು, ಸಂಬಂಧದಲ್ಲಿ ಎಸೆದು ಬಿಟ್ಟರು ಎಂದು ಚಿಂತಿಸುವ ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಕರ್ತನು ಒಟ್ಟುಗೂಡಿಸಿ ಅಪ್ಪಿಕೊಂಡು ನಿಮ್ಮ ಜೀವನವನ್ನ ಕಟ್ಟಿ ಬೆಳೆಸುವನು. ಮನಸ್ಸು ಕಳವಳಗೊಳ್ಳದಿರಲಿ. ಕೀರ್ತನೆ 147 2ನೇ ವಚನದಲ್ಲಿ ವೇದವು ಹೇಳುತ್ತದೆ, ಕರ್ತನು ಯೆರೂಸಲೇಮನ್ನು ಕಟ್ಟುತ್ತಾನೆ, ಹೊರಹಾಕಲ್ಪಟ್ಟ ಇಸ್ರಾಯೇಲ್ಯರನ್ನು ಒಟ್ಟುಗೂಡಿಸುತ್ತಾನೆ. ಹೊರಹಾಕಲ್ಪಟ್ಟ ನಿಮ್ಮನ್ನು, ತಳ್ಳಲ್ಪಟ್ಟ ನಿಮ್ಮನ್ನು ಆತನು ಒಟ್ಟುಗೂಡಿಸುವನು. ನಿಮ್ಮ ಜೀವನದಿಂದ ಹೊರಹಾಕಲ್ಪಟ್ಟ, ತಳ್ಳಲ್ಪಟ್ಟ, ಚದರಿ ಹೋದ ಎಲ್ಲವನ್ನೂ ಆತನು ಮರಳಿ ತಂದು ಸೇರಿಸುವನು. ಸಂತೋಷದಿಂದ ನಿಮಗೆ ಫಲ ಸಿಗುವಂತೆ ಒಟ್ಟುಗೂಡಿಸಿ ತಂದು ಸೇರಿಸುವನು. ಧೈರ್ಯವಾಗಿರಿ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 3ನೇ ವಚನವನ್ನು ಓದಿ ನೋಡಿ. ನಿನ್ನ ದೇವರಾದ ಕರ್ತನು ನಿನ್ನ ಸೆರೆಯನ್ನು ಬಿಡಿಸಿ ನಿನಗೆ ಕರುಣೆ ತೋರಿಸಿ, ನಿನ್ನ ದೇವರಾದ ಕರ್ತನು ನಿನ್ನನ್ನು ಚದರಿಸಿದ ಎಲ್ಲಾ ಜನಗಳ ಮಧ್ಯದಿಂದ ನಿನ್ನನ್ನು ಮರಳಿ ಸೇರಿಸಿಕೊಳ್ಳುವನು. ಚದುರಿಸಲ್ಪಟ್ಟು ಬೇರೆ ಬೇರೆ ಕಡೆಗಳಲ್ಲಿ ಎಸೆಯಲ್ಪಟ್ಟ ನಿಮ್ಮನ್ನು ಕರ್ತನು ಮರಳಿ ನೆನಪಿಸಿಕೊಂಡು ಒಟ್ಟುಗೂಡಿಸಿ ಸೇರಿಸಿಕೊಳ್ಳುವನು. ನಿಮ್ಮ ಪಾಲನೆಯನ್ನು ಆತನು ಖಚಿತಪಡಿಸುವನು. ನಿನ್ನವರು ಆಕಾಶದ ಕಟ್ಟಕಡೆಯ ದಿಕ್ಕಿನವರೆಗೆ ಹೊರಹಾಕಲ್ಪಟ್ಟಿದ್ದರೂ ನಿನ್ನ ದೇವರಾದ ಕರ್ತನು ಅಲ್ಲಿರುವ ನಿನ್ನನ್ನು ಒಟ್ಟುಗೂಡಿಸಿ ಅಲ್ಲಿಂದ ನಿನ್ನನ್ನು ಕರೆತರುವನು. ಮನಸ್ಸು ಕಳವಳಗೊಳ್ಳದಿರಲಿ. ಯೆಶಾಯ 11:12 ಓದಿ ನೋಡಿ. ಜನಾಂಗಗಳಿಗಾಗಿ ಒಂದು ಧ್ವಜವನ್ನು ಎತ್ತಿ ಇಸ್ರಾಯೇಲಿನಲ್ಲಿ ಹೊರಹಾಕಲ್ಪಟ್ಟವರನ್ನು ಸೇರಿಸಿ, ಯೂದಾದಲ್ಲಿ ಚದುರಿಸಲ್ಪಟ್ಟವರನ್ನು ಭೂಮಿಯ 4 ದಿಕ್ಕುಗಳಿಂದಲೂ ಒಟ್ಟುಗೂಡಿಸುವನು. ಈ ತಿಂಗಳಿನಲ್ಲಿ, ಈ ದಿನದಲ್ಲಿ, ಬರುವ ದಿನಗಳಲ್ಲಿ ಕರ್ತನು ಇದನ್ನು ಮಾಡುವನು. ಹೊರಹಾಕಲ್ಪಟ್ಟವುಗಳೇ, ನಿಮ್ಮನ್ನು ಬಿಟ್ಟು ನಿಧಾನವಾಗಿ ದೂರವಾಗುತ್ತಾ ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ಅಗಲಿ ಹೋಗಿ ನೀವು ಮತ್ತೆ ಅವುಗಳನ್ನು ನೋಡಬೇಕಾಗಿಲ್ಲ. ಚದುರಿಸಲ್ಪಟ್ಟವರಾಗಿ ಸೇವೆಯಿಂದ, ಕುಟುಂಬದಿಂದ, ಕೆಲಸದಿಂದ ಮತ್ತು ಸಂಬಂಧಗಳಿಂದ ದೂರ ಹೋದವರೆಲ್ಲರನ್ನೂ ದೇವರು 4 ದಿಕ್ಕುಗಳಿಂದ ನಿಮ್ಮ ಬಳಿಗೆ ಮರಳಿ ತರುತ್ತಾರೆ. ಎಲ್ಲವನ್ನೂ ಮರಳಿ ತರುತ್ತಾರೆ. ಧೈರ್ಯವಾಗಿರಿ. ಯೆರೆಮೀಯ 29:14 ಓದಿ ನೋಡಿ. ನಾನು ನಿಮಗೆ ಕಾಣಿಸಿಕೊಳ್ಳುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. ದೇವರೇ ಇಳಿದು ಬಂದು ಹೀಗೆ ಚದರಿ ಹೋದ ಎಲ್ಲವನ್ನೂ ಮತ್ತು ಎಲ್ಲರನ್ನೂ ಹಾಲು ಜೇನು ಹರಿಯುವ ದೇಶಕ್ಕೆ ಕರೆತರುತ್ತಾರೆ. ಹೊರಹಾಕಲ್ಪಟ್ಟ ನಿಮ್ಮನ್ನು ಅವರು ಮರಳಿ ಕರೆತರುತ್ತಾರೆ. ನಿಮ್ಮಿಂದ ಚದರಿ ಹೋದ ಎಲ್ಲವನ್ನೂ ಮತ್ತು ಎಲ್ಲರನ್ನೂ ಅವರು ಮರಳಿ ತರುತ್ತಾರೆ. ನಾನು ನಿಮ್ಮ ಸೆರೆಯನ್ನು ಬಿಡಿಸುತ್ತೇನೆ. ನಾನು ನಿಮ್ಮನ್ನು ಹತ್ತಿರವಿಲ್ಲದ ಎಲ್ಲಾ ಜಾತಿಗಳಲ್ಲಿಯೂ ಎಲ್ಲಾ ಸ್ಥಳಗಳಲ್ಲಿಯೂ ಹಂಚಿದ್ದೆನು. ಆದರೆ ನಾನು ನಿಮ್ಮನ್ನು ಮತ್ತೆ ಸೇರಿಸಿ ನಿಮ್ಮನ್ನು ದೂರವಿಟ್ಟಿದ್ದ ಸ್ಥಳಕ್ಕೂ ನಿಮ್ಮನ್ನು ಹಿಂದಿರುಗಿಸುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. ಹೆದರಬೇಡಿ. ಕಳೆದುಕೊಂಡ ಕೆಲಸವನ್ನು ಅವರು ಮರಳಿ ನೀಡುತ್ತಾರೆ, ವ್ಯಾಪಾರವನ್ನು ನೀಡುತ್ತಾರೆ, ಕರೆಯನ್ನು ನೀಡುತ್ತಾರೆ, ನಿಮ್ಮನ್ನು ಮತ್ತೆ ಕಟ್ಟುತ್ತಾರೆ. ದೇವರೇ ಅದನ್ನು ನಿರ್ಧರಿಸಿ ನಿಮಗಾಗಿ ಅದನ್ನು ಮಾಡುತ್ತಾರೆ. ಎಜೇಕಿಯೇಲ್ 11:17 ಓದಿ ನೋಡಿ. ನಾನು ನಿಮ್ಮನ್ನು ಜನರಿಂದ ಒಟ್ಟುಗೂಡಿಸಿ ನೀವು ಚದರಿ ಹೋದ ದೇಶಗಳಿಂದ ನಿಮ್ಮನ್ನು ಕರೆತಂದು ಇಸ್ರೇಲ್ ದೇಶವನ್ನು ನಿಮಗೆ ನೀಡುತ್ತೇನೆ. ಕೇವಲ ಸ್ಥಳವನ್ನಲ್ಲ, ಕಳೆದುಕೊಂಡದ್ದನ್ನು ಮಾತ್ರವಲ್ಲ, ದೇಶವನ್ನೇ ನಿಮಗೆ ನೀಡುತ್ತೇನೆ. ಇಂದು ನೋಡಿ, ಇಸ್ರೇಲ್ ಜನರನ್ನು ಎಲ್ಲಾ ದೇಶಗಳಿಂದ ಕರೆತಂದು ಒಂದು ಬಲಿಷ್ಠ ದೇಶವನ್ನಾಗಿ ಮಾಡಿದ್ದಾರೆ. ಹಾಗೆಯೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ವ್ಯಾಪಾರವನ್ನು ಮತ್ತು ನಿಮ್ಮ ಹೆಸರನ್ನು ಬಲಿಷ್ಠವಾಗಿ ಎತ್ತರಿಸಿ ಮತ್ತೆ ಕಟ್ಟುತ್ತಾರೆ. ಧೈರ್ಯವಾಗಿರಿ. ಇದು ದೇವರು ನಿಮಗೆ ನೀಡುವ ವಾಗ್ದಾನ. ಅದನ್ನು ಹಿಡಿದುಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಅದನ್ನು ಪಡೆದುಕೊಳ್ಳಿ.
ನಾನು ನಿಮಗೆ ಕಾಣಿಸಿಕೊಳ್ಳುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. ಎಲ್ಲ ಕಡೆ ನಾನು ಮರಳಿ ಬರುತ್ತೇನೆ. ನಾನು ಕಾಣಿಸಿಕೊಳ್ಳುತ್ತೇನೆ. ನಾನು ನಿಮ್ಮನ್ನು ಸೇರಿಸಿಕೊಳ್ಳುತ್ತೇನೆ. ನಾನು ನಿಮ್ಮ ಸೆರೆಯನ್ನು ಬಿಡಿಸಿ, ನಾನು ನಿಮ್ಮನ್ನು ಓಡಿಸಿದ ಎಲ್ಲ ಜನಾಂಗಗಳಿಂದ ಮತ್ತು ಎಲ್ಲ ಸ್ಥಳಗಳಿಂದ ನಿಮ್ಮನ್ನು ಒಟ್ಟುಗೂಡಿಸಿ, ನಾನು ನಿಮ್ಮನ್ನು ಎಲ್ಲಿಂದ ಹೊರಹಾಕಿದ್ದೇನೋ ಅದೇ ಸ್ಥಳಕ್ಕೆ ನಿಮ್ಮನ್ನು ಮರಳಿ ತರುತ್ತೇನೆ. ಎಂಥ ದೊಡ್ಡ ಭಾಗ್ಯ! ಮುಂದಿನದಾಗಿ ದೇವರು ನಿಮ್ಮನ್ನು ಏಕೆ ಮರಳಿ ತರುತ್ತಾರೆ? ಅವರು ಒಬ್ಬ ಕುರುಬ. ನಾನೇ ಒಳ್ಳೆಯ ಕುರುಬ. ಒಳ್ಳೆಯ ಕುರುಬ ತನ್ನ ಕುರಿಗಳಿಗಾಗಿ ಪ್ರಾಣ ಕೊಡುತ್ತಾನೆ. ದೇವರು ನಿಮಗಾಗಿ, ಚದರಿ ಹೋದ ನಿಮಗಾಗಿ ಪ್ರಾಣ ನೀಡಿ ನಿಮ್ಮನ್ನು ತಮ್ಮ ಎದೆಗೆ ಸೇರಿಸಿಕೊಳ್ಳಲು ತಮ್ಮನ್ನೇ ಬಲಿಯಾಗಿ ಅರ್ಪಿಸಿದ್ದಾರೆ. ಎಜೇಕಿಯೇಲ್ 34:13 ದೇವರು ಹೇಳುತ್ತಾರೆ, ನಾನು ಅವರನ್ನು ಜನರಿಂದ ಹೊರತಂದು ದೇಶಗಳಿಂದ ಒಟ್ಟುಗೂಡಿಸಿ ಅವರ ಸ್ವಂತ ದೇಶಕ್ಕೆ ಕರೆತರುತ್ತೇನೆ. ಇಸ್ರೇಲ್ ಪರ್ವತಗಳ ಮೇಲೆ, ನದಿಗಳ ಬಳಿ ಮತ್ತು ದೇಶದ ಎಲ್ಲ ವಾಸಸ್ಥಳಗಳಲ್ಲಿ ಅವರನ್ನು ಮೇಯಿಸುತ್ತೇನೆ. ನಾನು ನನ್ನ ಪ್ರತಿಯೊಂದು ಕುರಿಮರಿಯನ್ನು ಹಿಂತಿರುಗಿ ತರುತ್ತೇನೆ ಮತ್ತು ನಾನೇ ಅವುಗಳನ್ನು ಮೇಯಿಸುತ್ತೇನೆ. ನಾನೇ ಅವರಿಗೆ ಕುರುಬನು. ನಾನೇ ಕುರುಬನು. ಮುಂದಿನ ವಚನವು ಹೀಗೆ ಹೇಳುತ್ತದೆ, ಯೆಶಾಯ 56:8 ಇಸ್ರಾಯೇಲಿನಲ್ಲಿ ಹೊರಹಾಕಲ್ಪಟ್ಟವರನ್ನು ಒಟ್ಟುಗೂಡಿಸುವ ಕರ್ತನಾದ ದೇವರು ಈಗಾಗಲೇ ಒಟ್ಟುಗೂಡಿಸಲ್ಪಟ್ಟವರಲ್ಲದೆ ಇನ್ನೂ ಹೆಚ್ಚಿನವರನ್ನು ಅವನ ಬಳಿಗೆ ಸೇರಿಸುತ್ತೇನೆ ಎಂದು ಹೇಳುತ್ತಾನೆ. ಇನ್ನು ಮತ್ತಾಯ 9:35-37 ಓದಿ ನೋಡಿ. ನಂತರ ಯೇಸು ಎಲ್ಲ ಪಟ್ಟಣಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಸಂಚರಿಸಿದನು. ಸಭಾಮಂದಿರಗಳಲ್ಲಿ ಬೋಧಿಸಿದನು. ರಾಜ್ಯದ ಸುವಾರ್ತೆಯನ್ನು ಸಾರಿದನು. ಜನರಿಗಿದ್ದ ಎಲ್ಲ ವ್ಯಾಧಿಗಳನ್ನು ಮತ್ತು ಎಲ್ಲ ರೋಗಗಳನ್ನು ಗುಣಪಡಿಸಿದನು. ಅವರನ್ನು ಸ್ವಸ್ಥಗೊಳಿಸಿದನು, ಗುಣಪಡಿಸಿದನು. ಅದನ್ನು ಮುಂದುವರಿಸುತ್ತಾ ವೇದವು ಹೇಳುತ್ತದೆ, ಕುರುಬನಿಲ್ಲದ ಕುರಿಗಳಂತೆ ಜನರು ಚದುರಿ ಹೋಗಿರುವುದನ್ನು ಕಂಡು ಆತನ ಮನಸ್ಸು ಕರಗಿತು. ಪ್ರತಿಯೊಬ್ಬರನ್ನೂ ಆತನು ಅಪ್ಪಿಕೊಂಡು ಒಳ್ಳೆಯ ಮಾತುಗಳನ್ನು ಆಡಿ ಸಾಂತ್ವನ ನೀಡಿದನು. ಚಿಂತಿಸಬೇಡಮ್ಮ, ನಿನ್ನ ಜೀವನವನ್ನು ಮತ್ತೆ ಕಟ್ಟುತ್ತೇನೆ. ಜೀವನವನ್ನು ಮತ್ತೆ ಕಟ್ಟುತ್ತೇನೆ ಅಪ್ಪ ಎಂದು ಹೇಳಿ ಗುಣಮುಖರಾಗಬೇಕೆಂದು ಇದ್ದವರನ್ನೆಲ್ಲ ಗುಣಪಡಿಸಿದನು. ಮನೆಯನ್ನು ಕಟ್ಟಿದನು, ಕುಟುಂಬವನ್ನು ಕಟ್ಟಿದನು, ಪವಿತ್ರಗೊಳಿಸಿದನು, ಪಾಪದಿಂದ ಅವರನ್ನು ಬಿಡಿಸಿದನು, ಮತ್ತೆ ದೇವರ ಮಗುವಾಗಿ, ಯೇಸುವಿನ ಮಗುವಾಗಿ ಬದಲಾಯಿಸಿದನು. ಹಾಗೆಯೇ ಯೇಸು ನಿಮಗೂ ಮಾಡುವನು. ಆತನು ಒಳ್ಳೆಯ ಕುರುಬನು, ಒಳ್ಳೆಯ ಕುರುಬನು. ಲೂಕ 13:34 ಆತನು ಹೇಳುತ್ತಾನೆ, ಕೋಳಿಯು ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಕೆಳಗೆ ಹೇಗೆ ಸೇರಿಸಿಕೊಳ್ಳುತ್ತದೆಯೋ ಹಾಗೆಯೇ ನಾನು ಎಷ್ಟು ಬಾರಿ ನಿನ್ನ ಮಕ್ಕಳನ್ನು ಒಟ್ಟುಗೂಡಿಸಲು ಮನಸ್ಸು ಮಾಡಿದೆ. ಅದೇ ದೇವರ ಹೃದಯ. ಮತ್ತೆ ನನ್ನ ಬಳಿ ಬಾ, ಮತ್ತೆ ನನ್ನ ಬಳಿ ಬಾ ಎಂದು ಹೇಳುತ್ತಾನೆ. ನಿನ್ನನ್ನು ಮತ್ತೆ ಒಟ್ಟುಗೂಡಿಸುತ್ತೇನೆ ಎನ್ನುತ್ತಾನೆ. ನಿಮ್ಮನ್ನು ಕರೆಯುತ್ತಿದ್ದಾನೆ. ಯೇಸುವಿನ ಬಳಿಗೆ ಹಿಂತಿರುಗಿ ಬನ್ನಿ. ಯಾವ ಪಾಪ ಮಾಡಿದ್ದರೂ ಪರವಾಗಿಲ್ಲ. ನೀವು ದೇವರಿಂದ ಎಷ್ಟು ದೂರ ಓಡಿ ಹೋಗಿದ್ದರೂ ಪರವಾಗಿಲ್ಲ. ಎಷ್ಟೇ ದ್ರೋಹ ಮಾಡಿದ್ದರೂ ಪರವಾಗಿಲ್ಲ. ಯೇಸು ನಿಮ್ಮನ್ನು ಕ್ಷಮಿಸಿ ತನ್ನ ಎದೆಗೆ ನಿಮ್ಮನ್ನು ಸೇರಿಸಿಕೊಳ್ಳಲು ಬಯಸುತ್ತಾನೆ. ಆತನಿಲ್ಲದೆ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಕರ್ತನಾದ ಯೇಸುವೇ ದಾರಿ. ಅದಕ್ಕಾಗಿಯೇ ಆತನು ತನ್ನ ರಕ್ತವನ್ನು ಶಿಲುಬೆಯ ಮೇಲೆ ಸುರಿಸಿದ್ದಾನೆ. ಯೇಸು ಕ್ರಿಸ್ತನ ರಕ್ತವು ಎಲ್ಲಾ ಪಾಪಗಳನ್ನು ನೀಗಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ಆ ಪಾಪಕ್ಷಮೆಯಿಲ್ಲದೆ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಆ ಕಳ್ಳನು ಶಿಲುಬೆಯ ಮೇಲೆ ಕೂಗುತ್ತಾನೆ, ಯೇಸುವೆ, ನಿನ್ನ ರಾಜ್ಯದಲ್ಲಿ ನೀನು ಬರುವಾಗ ನನ್ನನ್ನು ನೆನಪಿಸಿಕೋ ಎಂದು. ಕರ್ತನಾದ ಯೇಸು ಅವನಿಗೆ ಪರಲೋಕವನ್ನು ತೆರೆಯುತ್ತಾನೆ. ಇಂದಿಗೂ ನಿಮಗೂ ತೆರೆಯುವನು. ಯೇಸುವಿನ ಮೂಲಕವೇ ಪರಲೋಕಕ್ಕೆ ಹೋಗುವ ದಾರಿ. ಆತನೇ ದಾರಿ. ಯಾಕೆಂದರೆ ಅವರು ಅದಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಬಲಿಯನ್ನು ಅರ್ಪಿಸಿದ್ದಾರೆ. ಬೇರೆ ಯಾರೂ ಅರ್ಪಿಸಲಿಲ್ಲ. ಬೇರೆ ಯಾರೂ ಪರಲೋಕಕ್ಕೆ ಹೋಗಲು, ಪಾಪ ಕ್ಷಮೆಯನ್ನು ಪಡೆಯಲು ತಮ್ಮನ್ನೇ ಬಲಿಯಾಗಿ ಒಪ್ಪಿಸಿಕೊಡಲಿಲ್ಲ. ಮೂರನೆಯ ದಿನ ಜೀವಂತವಾಗಿ ಎದ್ದು ಬರಲಿಲ್ಲ. ಅವರು ಜೀವಂತವಾಗಿ ಎದ್ದು ಬಂದಿದ್ದಾರೆ, ಜೀವಂತವಾಗಿದ್ದಾರೆ, ಇರುವವನಾಗಿಯೇ ಇದ್ದಾರೆ. ಇಂದು ಕೂಡ ಸಾವಿರಾರು ಜನರ ಮುಂದೆ ದರ್ಶನದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ.
ಇರಾನ್ ದೇಶದಲ್ಲಿ ಈಗ ಎಷ್ಟೋ ಜನರಿಗೆ ಕರ್ತನಾದ ಯೇಸು ಪ್ರತ್ಯಕ್ಷರಾಗುತ್ತಿದ್ದಾರೆ. ಯಾವ ಹೋರಾಟ, ಕೊಲೆ, ಬೆದರಿಕೆ, ಕೊಲೆ ನಡೆದರೂ ಸರಿಯೇ, ಅವರು ಕರ್ತನನ್ನು ಹಿಡಿದುಕೊಂಡು ಪರಲೋಕಕ್ಕೆ ಸೇರಿದವರಾಗಿ ಬದಲಾಗುತ್ತಿದ್ದಾರೆ. ಅದೇ ರೀತಿ ಪ್ರತಿಯೊಂದು ದೇಶದಲ್ಲೂ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ. ಭಾರತ ದೇಶದಲ್ಲೂ ಹಾಗೆಯೇ ಕಾಣಿಸಿಕೊಳ್ಳುತ್ತಿದ್ದಾರೆ. ವಿಶ್ವದ ದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕಡೆಗಣಿಸಲ್ಪಟ್ಟ ಜನರ ಮಧ್ಯೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಅವರು ನಿಮ್ಮನ್ನೂ ಹುಡುಕಿಕೊಂಡು ಬರುತ್ತಿದ್ದಾರೆ. ನಾನೇ ಒಳ್ಳೆಯ ಕುರುಬ, ನಿನ್ನನ್ನು ಕಾಯುವೆನು, ನನ್ನ ಕುರಿಮರಿಯಾಗಿ ಇಟ್ಟುಕೊಳ್ಳುವೆನು. ನಿನ್ನನ್ನು ನನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಪವಿತ್ರಗೊಳಿಸಿ ನಿನ್ನನ್ನು ರೂಪಾಂತರಿಸುವೆನು. ನೀನು ನನ್ನವನು ಎಂದು ಹೇಳುತ್ತಿದ್ದಾರೆ, ನನ್ನವಳು ಎಂದು ಹೇಳುತ್ತಿದ್ದಾರೆ. ಯೇಸುವಿನ ಬಳಿಗೆ ಓಡಿ ಬನ್ನಿ. ಅಂತಹ ಭಾಗ್ಯವನ್ನು ಪಡೆದ ಒಬ್ಬರ ಸಾಕ್ಷಿಯನ್ನು ಈಗ ಕೇಳೋಣ. ನನ್ನ ಹೆಸರು ನೋರಾ. ನಾನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ವಾಸವಾಗಿದ್ದೇನೆ. ನಾನು ನನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳು. ನನಗೆ ಒಬ್ಬ ಸಾಕು ತಮ್ಮನಿದ್ದ. ನನ್ನ ತಂದೆ ತುಂಬ ಕುಡಿಯುತ್ತಿದ್ದರು. ಅವರಿಗೆ ಎಲ್ಲ ಕೆಟ್ಟ ಹವ್ಯಾಸಗಳಿದ್ದವು. ಹಾಗಾಗಿ ನಮ್ಮ ಜೀವನ ತುಂಬ ಕಷ್ಟದಲ್ಲಿ ಬಂದಿತು. ನನ್ನ ತಾಯಿ ಸಣ್ಣ ಪುಟ್ಟ ಕೆಲಸ ಮಾಡಿ ನಮ್ಮನ್ನು ಸಾಕಿದರು. ನಂತರ ನಾನು ಓದಿ ಕೆಲಸಕ್ಕೆ 1971ರಲ್ಲಿ ಸೇರಿದೆ. ನನ್ನ ತಂದೆಯು ನನಗೆ ಮದುವೆಯಾಗಲು ಬಿಡಲಿಲ್ಲ. ನನ್ನ ತಮ್ಮನು ಕುಡಿಯುತ್ತಿದ್ದುದರಿಂದ ಅವನು ಒಂದು ದಿನ ಆಕ್ಸಿಡೆಂಟಿನಲ್ಲಿ ತೀರಿ ಹೋದ. ನನ್ನ ತಂದೆಯು 1985ರಲ್ಲಿ ತೀರಿಕೊಂಡರು. ನಂತರ ನಾನು 1991ರಲ್ಲಿ ನನ್ನ 42ನೇ ವಯಸ್ಸಿನಲ್ಲಿ ಮದುವೆಯಾದೆ. ಆದರೂ ನನ್ನ ಯಜಮಾನರು ಸಹ ಕುಡಿಯುತ್ತಿದ್ದರು. ಹೆತ್ತವರಿಗೆ ಒಬ್ಬಳೇ ಮಗಳಾಗಿ ಹುಟ್ಟಿದರೂ ಕೂಡ ಒಂದು ಕಡೆ ಮನೆಯಲ್ಲಿ ಬಡತನ, ಇನ್ನೊಂದು ಕಡೆ ತಂದೆಯ ಕುಡಿತದ ಚಟ. ಇದರಿಂದ ಯೌವನದ ಸಂತೋಷವನ್ನು ಕಳೆದುಕೊಂಡರು. ಹೀಗಾಗಿ ಕಾಲಚಕ್ರ ಓಡುತ್ತಿರುವಾಗ ಕುಡಿತದ ಚಟದಿಂದ ತಂದೆಯ ಮರಣ, ಸಹೋದರನ ಮರಣ. ಇದರಿಂದ ಮನಮುರಿದು ಹೋಗಿದ್ದ ಈ ಸಹೋದರಿ ಒಂದು ನಂಬಿಕೆಯಿಂದ ಸುಖಮಯವಾದ ಜೀವನವನ್ನು ತೊಡಗಿಸಿದಳು. ಆದರೂ ತನ್ನ ಗಂಡ ಕುಡುಕ ಚಟಕ್ಕೆ ಅಧೀನನಾಗಿದ್ದಾನೆ ಎಂಬುದನ್ನು ಕಂಡು ಇವರಿಗೆ ಲೋಕವೇ ಕತ್ತಲಾಗಿ ಕಾಣಲ್ಪಟ್ಟಿತ್ತು. ಅವರಿಗೆ ಚಿಕ್ಕಂದಿನಿಂದಲೂ ಕುಡಿತದ ಅಭ್ಯಾಸ ಇತ್ತು ಮತ್ತು ಅವರು ಶುಗರ್ ಕಾಯಿಲೆಯಿಂದ ಬಳಲುತ್ತಿದ್ದರು. ಶುಗರ್ ಕಾಯಿಲೆ ಜಾಸ್ತಿ ಆಗಿ ಅವರ ಲಿವರು ಮತ್ತು ಕಿಡ್ನಿ ಫೇಲ್ಯೂರ್ ಆಗಿ ತುಂಬಾ ತೊಂದರೆ ಪಟ್ಟರು. ಆಮೇಲೆ 5 ತಿಂಗಳವರು ಹಾಸಿಗೆ ಹಿಡಿದ್ರು. ಆವಾಗ ಅವರಿಗೆ ಮುಂಚೆ ದೇವರಲ್ಲಿ ಅವರಿಗೆ ಅಷ್ಟು ಶ್ರದ್ಧೆ ಇರಲಿಲ್ಲ. ಯಾವಾಗ ಅವರು ಕಾಯಿಲೆಗೆ ತುತ್ತಾದರೋ ಆವಾಗ ಅವರಿಗೆ ನಾನು ಮಾಡಿದ ಪಾಪಕ್ಕಾಗಿ ನಾನು ಈಗ ಅನುಭವಿಸ್ತಿದ್ದೇನೆ, ದೇವರು ನನಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅಂತ ಅವರ ಮನಸ್ಸಿಗೆ ಬಂದು, ಆಮೇಲೆ ನಾನು ಬದುಕುವುದಿಲ್ಲ, ನಾನು ಇಷ್ಟು ದಿವಸ ಮಾಡಿದ ತಪ್ಪಾಯಿತು, ನನ್ನನ್ನು ಕ್ಷಮಿಸು ದೇವರೇ ಅಂತ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ರು. ಅವರು ಹೆಚ್ಚು ದಿನ ತೊಂದರೆ ಒಳಗಾಗಲಿಲ್ಲ. ಕೇವಲ 5 ತಿಂಗಳು ಮಾತ್ರ ಹಾಸಿಗೆ ಹಿಡಿದು 2014ರ ಡಿಸೆಂಬರ್ 1ರಂದು ತೀರಿಕೊಂಡರು. ಅವರು ತೀರಿದ ನಂತರ ನಾನು ಯಾತಕ್ಕಾಗಿ ಬದುಕಬೇಕು, ನನ್ನ ಜೊತೆಯಲ್ಲಿ ಯಾರೂ ಇಲ್ಲ. ಇದ್ದವರು ಒಬ್ಬರು ಅವರು ಹೋದ್ರು. ನಾನು ಯಾತಕ್ಕೋಸ್ಕರ ಬದುಕಬೇಕು, ಏನಿದೆ ಜೀವನದಲ್ಲಿ, ಯಾವತ್ತಿದ್ರೂ ಒಂದಿನ ಸಾಯಲೇಬೇಕು. ಒಬ್ಬರಾದ ಮೇಲೆ ಒಬ್ಬರನ್ನು ಕಳೆದುಕೊಂಡು ಏಕಾಂತವಾಗಿ ಕೈ ಬಿಡಲ್ಪಟ್ಟು ಆದರಣೆ ಸಿಗದೆ ಜೀವನದಲ್ಲಿ ಇದ್ದ ಎಲ್ಲ ನಂಬಿಕೆಯನ್ನು ಕಳೆದುಕೊಂಡು ಇನ್ನು ಜೀವಿಸಿ ಏನು ಪ್ರಯೋಜನ ಎಂಬ ದೊಡ್ಡ ಪ್ರಶ್ನೆ ಮನಸ್ಸನ್ನು ತುಂಬಿಕೊಂಡಿತು. ನೀವು ಸಹ ಏಕಾಂತವಾಗಿ ನಂಬಿಕೆಯನ್ನು ಕಳೆದುಕೊಂಡ ಪರಿಸ್ಥಿತಿಯಲ್ಲಿ ಇದ್ದೀರಾ? ಕೀರ್ತನೆ 34:18ರ ವಾಕ್ಯದ ಅನುಸಾರವಾಗಿ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿಹೋದವರನ್ನು ಆತನು ಉದ್ಧಾರ ಮಾಡುತ್ತಾನೆ ಎಂಬ ಈ ವಾಕ್ಯದ ಅನುಸಾರವಾಗಿ ಯೇಸು ಕರೆಯುತ್ತಾನೆ ಟಿವಿ ಕಾರ್ಯಕ್ರಮವು ಲಕ್ಷಾಂತರ ಜನರಿಗೆ ಆದರಣೆ ಮತ್ತು ಸಂತೈಸುವಿಕೆಯನ್ನು ನೀಡಿ ಬರುತ್ತಿದೆ. ನಾನು 2.5 ವರ್ಷದಿಂದ ಜೀಸಸ್ ಕಾಲ್ಸ್ನ ಟಿವಿ ಪ್ರೋಗ್ರಾಮ್ ಅನ್ನು ದಿನವೂ ವೀಕ್ಷಿಸುತ್ತಿದ್ದೆ. ಒಂದು ದಿನ ನಾನು ತುಂಬ ಬೇಸರದಿಂದ ಇದ್ದಾಗ ಡಿಸೆಂಬರ್ 8ರಂದು ನಾನು ವೀಕ್ಷಿಸುತ್ತಿದ್ದಾಗ ಬ್ರದರ್ ಪಾಲ್ ದಿನಕರನ್ ಅವರ ಮುಖಾಂತರ ಯೇಸು ಸ್ವಾಮಿಯು ನನ್ನನ್ನು, ನೋರಾ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ,
ಎಲ್ಲ ದುಷ್ಟ ಶಕ್ತಿಗಳು ನಿನ್ನಿಂದ ತೊಲಗಿದವೆ ಅಂತ ಹೇಳಿದರು. ನೋರ, God heard your prayer, Nora. ನಿಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾನೆ ನೋರ. Every wicked man who has planted evils against you is being removed and those evils are going away. ನಿಮ್ಮ ವಿರುದ್ಧವಾಗಿ ದುಷ್ಟ ಕಾರ್ಯಗಳನ್ನಿಟ್ಟಂತೆ ಎಲ್ಲಾ ದುಷ್ಟ ಸಮಸ್ಯೆಗಳು ನಿಮ್ಮ ದೇಹವನ್ನು ಬಿಟ್ಟು ತೊಲಗಿ ಹೋಗುತ್ತದೆ. God's elevating power is coming upon you. ದೇವರ ಅದ್ಭುತವಾದ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುತ್ತಿದೆ. ಆದರೆ ನಾನೆನಿಸಿದೆ, ನಾನು ಟಿವಿ ಪ್ರೋಗ್ರಾಮನ್ನು ನೋಡುತ್ತಿದ್ದೇನೆ, ಆದರೆ ಅವರು ಯಾರೋ ಪ್ರಾರ್ಥನಾ ಕೂಟದಲ್ಲಿರುವ ನೋರಾ ಎಂಬುವ ಹೆಸರನ್ನು ಕರೆದರೇನೋ ಅಂತ ನಾನು ಅಷ್ಟಾಗಿ ಗಮನ ಕೊಡಲಿಲ್ಲ. ಪುನಃ 17ನೇ ತಾರೀಕು ಅದೇ ಪ್ರಾರ್ಥನಾ ಸಮಯದಲ್ಲಿ ಪಾಲ್ ದಿನಕರನ್ ಬ್ರದರ್ ಮುಖಾಂತರ ಪುನಃ ಯೇಸು ಸ್ವಾಮಿಯು ಅದೇ ರೀತಿ ಕರೆದರು. ನೋರ, God heard your prayer, Nora. ನಿಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾನೆ ನೋರ. Every wicked man who has planted evils against you is being removed and those evils are going away. ನಿಮ್ಮ ವಿರುದ್ಧವಾಗಿ ದುಷ್ಟ ಕಾರ್ಯಗಳನ್ನಿಟ್ಟಂತೆ ಎಲ್ಲಾ ದುಷ್ಟ ಸಮಸ್ಯೆಗಳು ನಿಮ್ಮ ದೇಹವನ್ನು ಬಿಟ್ಟು ತೊಲಗಿ ಹೋಗುತ್ತದೆ. God's elevating power is coming upon you. ದೇವರ ಅದ್ಭುತವಾದ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುತ್ತಿದೆ. Isn't Jesus alive? ಯೇಸು ಜೀವ ಸ್ವರೂಪನಲ್ಲವೇ? Raise your hands and shout his name, Jesus. ನಿಮ್ಮ ಕರಗಳನ್ನು ಎತ್ತಿ ಯೇಸು ಎಂಬುದಾಗಿ ಹೇಳಿರಿ. ಆವಾಗ ನನಗೆ ಮನವರಿಕೆ ಆಯಿತು, ಇದು ನನ್ನ ಬಗ್ಗೆನೇ ದೇವರು ಪಾಲ್ ದಿನಕರನ್ ಬ್ರದರ್ ಮಾತನಾಡ್ತಾ ಇದ್ದಾರೆ ಅಂತ ನನಗೆ ಬಲವಾಗಿ ನಂಬಿಕೆ ಬಂದಿತು. I have never met her. Have you ever met me? ನಾನು ಎಂದೂ ಆಕೆಯನ್ನು ಸಂಧಿಸೇ ಇರಲಿಲ್ಲ. But Jesus spoke to her through the television program. ಆದರೆ ಯೇಸು ಕ್ರಿಸ್ತನು ದೂರದರ್ಶನ ಕಾರ್ಯಕ್ರಮ ಮುಖಾಂತರವಾಗಿ ಮಾತನಾಡಿದನು. You are from which city? ನೀವು ಯಾವ ಪಟ್ಟಣದಿಂದ ಬಂದಿದ್ದೀರಿ? Bhadravati. I have never been to that city. ನಾನು ಭದ್ರಾವತಿಗೆ ಎಂದು ಹೋಗಿಲ್ಲ. But Jesus went there through the TV program, saw her problems and spoke to me about her. ಆದರೆ ಯೇಸು ಕ್ರಿಸ್ತನು ದೂರದರ್ಶನ ಕಾರ್ಯಕ್ರಮ ಮುಖಾಂತರವಾಗಿ ಆಕೆ ಕಣ್ಣೀರನ್ನು ನನಗೆ ತೋರಿಸಿ ಪ್ರಾರ್ಥನೆ ಮಾಡುವಂತ ಹೇಳಿದನು. We record these programs 3 months or 6 months ahead of time. ನಾವು 3 ತಿಂಗಳು ಅಥವಾ 6 ತಿಂಗಳು ಮುಂಚಿತವಾಗಿ ಈ ಕಾರ್ಯಕ್ರಮಗಳನ್ನು ನಾವು ರೆಕಾರ್ಡ್ ಮಾಡ್ತೇವೆ. Correctly, when she was watching, the Lord called her name through that program and made that program come on that day and blessed her. ಆದರೆ ಯಾವ ದಿವಸ ಈ ಸಹೋದರಿ ಆ ಕಾರ್ಯಕ್ರಮ ನೋಡುತ್ತಿದ್ದಾರೋ ಅದೇ ದಿವಸ ದೇವರು ಆ ಕಾರ್ಯಕ್ರಮ ಬರುವಂತೆ ಮಾಡಿ ಆಕೆಯ ಪ್ರಾರ್ಥನೆ ಕೇಳಿ ಆಕೆಯನ್ನು ಆಶೀರ್ವದಿಸಿ ಕಣ್ಣೀರನ್ನು ಒರೆಸಿದ್ದಾನೆ. And Nora is not a common name. ನೋರ ಸಾಮಾನ್ಯ ಹೆಸರಲ್ಲ. It's a special name. ಅದೊಂದು ವಿಶೇಷವಾದ ಹೆಸರು. But Jesus knew her name. ಆದರೆ ಯೇಸುವಿಗೆ ಆ ವಿಶೇಷ ಹೆಸರು ಗೊತ್ತು. Jesus who called her name loves you also. ಯೇಸು ಆಕೆ ಹೆಸರನ್ನು ಕರೆದಾತು ನಿಮ್ಮನ್ನೂ ಸಹ ಪ್ರೀತಿಸುತ್ತಾನೆ. ಈಗ ನಾನು ಒಬ್ಬಂಟಿಗಳು ಅಂತ ಅನಿಸಿದ್ರು ನನಗೆ ದೇವರು ಅವತ್ತು ಹೇಳಿದ್ದು ಧೈರ್ಯ ಬರ್ತದೆ. ಯೇಸು ಸ್ವಾಮಿಯ ಪ್ರಕಾರ ವಿಧವೆಯರಿಗೂ ಅನಾಥರಿಗೂ ನಾನು ಕೈ ಬಿಡುವುದಿಲ್ಲ ಎಂದ ಹಾಗೆ ನನ್ನಂಥ ವಿಧವೆಯರಿಗೂ ನಾನು ಹೇಳುವುದೇನೆಂದರೆ, ನಾನೇ ನಿಮಗೆ ಸಾಕ್ಷಿಯಾಗಿದ್ದೇನೆ. ನಿಮ್ಮಲ್ಲಿ ಏನೇ ಕಷ್ಟ ತೊಂದರೆ ಬಂದರೂ ನೀವು ದೇವರಲ್ಲಿ ಪ್ರಾರ್ಥಿಸಿ, ಅವರು ಎಂದೂ ನಿಮ್ಮ ಕೈ ಬಿಡುವುದಿಲ್ಲ. ದೇವರು ನನ್ನ ಸಂಗಡ ಇದ್ದಾರೆ, ನಾನು ಒಬ್ಬಂಟಿಗಳಲ್ಲ ಅನ್ನುವ ನಂಬಿಕೆ ಬಂದಿದೆ. ಈಗ ನಾನು ಒಬ್ಬಳೇ ತೋಟವನ್ನು ನೋಡಿಕೊಂಡು ಜೀವನ ಮಾಡುತ್ತಿದ್ದೇನೆ. ಯಾವ ಭಯವೂ ಇಲ್ಲ, ಏಕೆಂದರೆ ಯೇಸು ಸ್ವಾಮಿಯು ನನ್ನ ಸಂಗಡ ಇದ್ದಾರೆ. ನನ್ನ ಪ್ರಿಯರೇ, ಕರ್ತನು ನಿಮ್ಮನ್ನೂ ಹೀಗೆ ಒಟ್ಟುಗೂಡಿಸಲು ಬಯಸುತ್ತಾನೆ. ಪ್ರಾರ್ಥಿಸೋಣವೇ? ನಿಮ್ಮ ಹೃದಯವನ್ನು ಯೇಸುವಿಗೆ ಒಪ್ಪಿಸಿಕೊಡುವಿರಾ? ಒಂದು ಕ್ಷಣ ನೀವು ಇರುವಲ್ಲೇ ಪ್ರಾರ್ಥಿಸಿ. ಕರ್ತನಲ್ಲಿ ಕೇಳಿಕೊಳ್ಳಿ, ನನಗೆ ನೀನೇ ಕುರುಬನಾಗಿರುವಪ್ಪ. ನನ್ನನ್ನು ಕಾಯಲು ಯಾರೂ ಇಲ್ಲ, ನನ್ನನ್ನು ನಡೆಸಲು ಯಾರೂ ಇಲ್ಲ. ನಾನು ಅಲೆದಾಡುತ್ತಿದ್ದೇನೆ, ನಾನು ಚದರಿ ಹೋಗಿದ್ದೇನೆ. ಮತ್ತೆ ನನ್ನನ್ನು ಸೇರಿಸಿಕೊ. ನೀನೇ ನನಗೆ ಸಹಾಯ ಮಾಡಬೇಕೆಂದು ಹೇಳಿ. ಈಗ ಆತನು ಬದಲಾಯಿಸುವನು, ರೂಪಾಂತರಿಸುವನು, ಹೊಸ ಹಾದಿ ತೆರೆಯುವನು. ಅಪ್ಪ, ಒಂಟಿತನದಲ್ಲಿ ತವಕಿಸುತ್ತಿರುವ ಆ ಮಗನನ್ನು ಮಗಳನ್ನು ಕೃಪೆಯಿಂದ ನೋಡು. ಈ ಸಮಯದಲ್ಲಿ ನಿನ್ನ ರಕ್ತದಿಂದ ಅವರನ್ನು ತೊಳೆ, ಶುದ್ಧೀಕರಿಸು.
ಕುರುಬನಾಗಿ ಅವರ ಗಾಯಗಳನ್ನೆಲ್ಲ ಗುಣಪಡಿಸು, ಗಾಯಗಳನ್ನೆಲ್ಲ ಕಟ್ಟು. ಗುಣಪಡಿಸಪ್ಪ ಮನಸ್ಸಿನ ಗಾಯ, ಕೊರತೆಯ ಗಾಯ, ತಿರಸ್ಕಾರದ ಗಾಯ, ಕಳೆದುಕೊಂಡಿದ್ದರಿಂದ ಬರುವ ದುಃಖ, ಸಂಕಟ, ಭಯ, ಆತಂಕ. ಈ ಗಾಯಗಳನ್ನೆಲ್ಲ ಬದಲಿಸುವಪ್ಪ, ಗುಣಪಡಿಸುವಪ್ಪ, ಗುಣಪಡಿಸು. ಆ ಮಗನಿಗೆ, ಆ ಮಗಳಿಗೆ ಒಂದು ಹೊಸ ಹಾದಿಯನ್ನು, ನಿನ್ನ ಹಾದಿಯನ್ನು ತೆರೆದುಕೊಡು. ನೀನೀ ಮುಂದೆ ಸಾಗೋ, ಇವರು ನಿನ್ನ ಹಿಂದೆ ಬರಲಿ. ನೀರಾವರಿ ಇರುವ ತೋಟಕ್ಕೆ ಕರೆದೊಯ್ಯು, ಭತ್ತದ ಬುಗ್ಗೆಯ ಬಳಿ ಕರೆದೊಯ್ಯು. ಫಲವನ್ನು ಅನುಭವಿಸುವಂತೆ ಕೃಪೆ ಮಾಡು. ಅವರ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡು. ಶತ್ರುಗಳ ಮುಂದೆ ಒಂದು ಔತಣವನ್ನು ಸಿದ್ಧಪಡಿಸು. ಒಳ್ಳೆಯತನ ಮತ್ತು ಕೃಪೆ ಅವರನ್ನು ಹಿಂಬಾಲಿಸುವಂತೆ ಮಾಡು. ಅವರನ್ನು ಬದುಕಿಸು. ಈ ಕೃಪೆಯನ್ನು ನೀನು ನೀಡಿದ್ದಕ್ಕಾಗಿ ವಂದನೆಗಳು. ಕೋಟಿ ಕೋಟಿ ವಂದನೆಗಳಪ್ಪ. ಕೋಟಿ ಕೋಟಿ ವಂದನೆಗಳು ಯೇಸುವಿನ ನಾಮದಲ್ಲಿ. ಆಮೇನ್. ಎರಡನೆಯದಾಗಿ, ಕರ್ತನು ನಿಮ್ಮನ್ನು ಕಾಯುವಾಗ ಯಾವೆಲ್ಲ ಕಳೆದು ಹೋದವುಗಳು ನಿಮ್ಮನ್ನು ಹುಡುಕಿ ಮತ್ತೆ ಬರ್ತವೆ? ನಿಮ್ಮ ಕುಟುಂಬ ಹೇಗೆ? ನೀವು ಚದರಿ ಹೋದ ಸ್ಥಿತಿಯಲ್ಲಿರುವಾಗ ಹೇಗೆ ನೀವು ಸೇರಿಸಲ್ಪಡುವಿರಿ? ಆ ಭಾಗ್ಯ ಯಾರಿಗೆ? ಮೊದಲು ನಿಮ್ಮ ಮನೆಯವರಿಗೆ ಅದು ಸಂಭವಿಸುತ್ತದೆ. ನೀವು ಕರ್ತನಲ್ಲಿ ವಿಶ್ವಾಸವಿಟ್ಟಾಗ ನಿಮ್ಮ ಮನೆಯವರು ರಕ್ಷಿಸಲ್ಪಡುವರು. ನೀವು ರಕ್ಷಿಸಲ್ಪಡುವಿರಿ. ಅಪೋಸ್ತಲರ ಕೃತ್ಯಗಳು 16:31. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಡು, ಆಗ ನೀನು ನಿನ್ನ ಮನೆಯವರು ರಕ್ಷಿಸಲ್ಪಡುವಿರಿ ಎಂದು ಕರ್ತನು ಹೇಳುತ್ತಾನೆ. ನಿಮ್ಮ ಮನೆಯವರನ್ನು ಕರ್ತನು ಸೇರಿಸಿಕೊಳ್ಳುವನು, ತನ್ನ ಮಕ್ಕಳನ್ನಾಗಿ ಮಾಡುವನು. ಅಪ್ಪ, ಯಾರಾರ ಮನೆಯವರು ನಿನ್ನ ಪ್ರೀತಿಯನ್ನು ತಿಳಿಯದೇ ಇದ್ದಾರೋ, ಪಾಪದಲ್ಲಿದ್ದಾರೋ, ಇಚ್ಛೆಯಲ್ಲಿದ್ದಾರೋ, ಕೋಪಕ್ಕೆ, ಸಂಕಟಕ್ಕೆ, ದಂಡನೆಗೆ ಅರ್ಹವಾದ ಸ್ಥಿತಿಯಲ್ಲಿದ್ದಾರೋ, ಈ ಸಮಯದಲ್ಲಿ ಅವರನ್ನು ಕೃಪೆಯಿಂದ ನೋಡಿ. ನಿನ್ನ ಮಗ, ನಿನ್ನ ಮಗಳು ತನ್ನನ್ನು ಒಪ್ಪಿಸಿಕೊಟ್ಟಿದ್ದರಿಂದ ಅವರಿಗಾಗಿ ಈ ಕುಟುಂಬವನ್ನು ರಕ್ಷಿಸು, ಕಾಪಾಡು, ಬಿಡುಗಡೆ ಮಾಡು. ನಿಮ್ಮ ಮಕ್ಕಳನ್ನಾಗಿ ಬದಲಾಯಿಸು ಅಪ್ಪ, ಬದಲಾಯಿಸು ಅಪ್ಪ, ಬದಲಾಯಿಸು. ನಿಮ್ಮನ್ನು ಅಪ್ಪಿಕೊಳ್ಳುವ ಹೃದಯವನ್ನು ನೀಡಿ. ನಿಮ್ಮ ಬಳಿ ಬಂದು ನೆಲದ ಮೇಲೆ ಬಿದ್ದು ನಮಸ್ಕರಿಸಿ ನಿಮ್ಮನ್ನು ಅಪ್ಪಿಕೊಳ್ಳುವ ಹೃದಯವನ್ನು ನೀಡಿ. ಇಂದು ಪಶ್ಚಾತ್ತಾಪ ಪಡಲು ಕೃಪೆ ಮಾಡು. ನಾನು ಮುಂದೆ ಸಮೃದ್ಧಿಯಿಂದ ಬದುಕುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಆಮೇನ್. ನನ್ನ ಪ್ರಿಯರೇ, ಮುಂದಿನದಾಗಿ ಆ ಕೆಟ್ಟ ಮಗನನ್ನು ನೋಡಿ. ಅವನು ಎಲ್ಲವನ್ನೂ ಕಳೆದುಕೊಂಡನು. ಪಾಪದಿಂದಾಗಿ ತನ್ನ ತಂದೆ ನೀಡಿದ ಎಲ್ಲ ಆಸ್ತಿಯನ್ನು ಅವನು ವ್ಯರ್ಥ ಮಾಡಿದನು. ವೇಶ್ಯೆಯರೊಂದಿಗೆ ಮತ್ತು ಲೌಕಿಕ ಆಸೆಗಳನ್ನು ಪೂರೈಸುತ್ತಾ ಎಲ್ಲವನ್ನೂ ಕಳೆದುಕೊಂಡನು. ಹಂದಿಗಳ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಅವನು ಹಂದಿಗಳನ್ನು ಮೇಯಿಸುವ ಕೆಲಸವನ್ನು ಪಡೆದುಕೊಂಡು ಹಂದಿಗಳ ತೌಡನ್ನು ಸಹ ಪಡೆಯದೆ ಒದ್ದಾಡುತ್ತಿದ್ದನು. ಹಂದಿಗೆ ಹಾಕು, ನೀನು ತಿನ್ನಬೇಡ ಎಂದು ಹೇಳಿಬಿಟ್ಟನು. ಹಸಿವು, ಬೆತ್ತಲೆತನ, ಕೀಳುತನ, ಅವಮಾನ. ಅವನು ಚದರಿ ಹೋದನು, ಓಡಿಸಲ್ಪಟ್ಟನು. ಆಗ ಅವನ ಕಣ್ಣು ತೆರೆಯಿತು. ನಮ್ಮ ತಂದೆಯ ಕೆಲಸಗಾರರು ಎಷ್ಟು ಸಮೃದ್ಧಿಯಾಗಿದ್ದಾರೆ. ಊಟ, ಬಟ್ಟೆ, ವಸತಿ ಎಲ್ಲವೂ ಇದೆ. ನಾನು ಹೋಗಿ ನನ್ನ ತಂದೆಯ ಬಳಿ ನನ್ನನ್ನು ಕ್ಷಮಿಸಿ ಅವರ ಕೆಲಸಗಾರನನ್ನಾಗಿ ಇಟ್ಟುಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದನು. ಅವನು ಹಿಂತಿರುಗಿ ಬಂದನು. ಅವನು ದೂರದಲ್ಲಿರುವಾಗಲೇ ತಂದೆ ಅವನನ್ನು ನೋಡಿದರು. ಓಡಿ ಬಂದು ಅವನನ್ನು ಅಪ್ಪಿಕೊಂಡರು. ನನ್ನ ಮಗನೇ ಎಂದು ಅಪ್ಪಿಕೊಂಡರು. ಉತ್ತಮ ವಸ್ತ್ರವನ್ನು ಕೊಟ್ಟರು. ಅಧಿಕಾರದ ಉಂಗುರವನ್ನು ತೊಡಿಸಿದರು. ನಿನಗೆ ಮತ್ತೆ ಮಗನ ಸ್ಥಾನ ಸಿಕ್ಕಿದೆ ಎಂದು ಹೇಳಿದರು. ಪಾದರಕ್ಷೆಗಳನ್ನು ನೀಡಿದರು. ಗೌರವವನ್ನು ನೀಡಿದರು. ದೊಡ್ಡ ಔತಣವನ್ನು ಏರ್ಪಡಿಸಿದರು. ಅವರು ಸಂಭ್ರಮಿಸಿದರು. ಅದೇ ರೀತಿ ಕರ್ತನು ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೂ ಮಾಡುವನು, ನಿಮಗೂ ಮಾಡುವನು. ಆ ಮಗನಂತೆ ಯೇಸುವಿನ ಬಳಿಗೆ ಹಿಂತಿರುಗಿ ಬನ್ನಿ. ಎಲ್ಲ ಅಧಿಕಾರವನ್ನು ಮರಳಿ ನೀಡುವನು. ಎಲ್ಲ ಸಮೃದ್ಧಿಯನ್ನು ಮರಳಿ ನೀಡುವನು. ನೀನು ಕಳೆದುಕೊಂಡ ಆಸ್ತಿ ಅಷ್ಟೇ ಎಂದು ಹೇಳಿ ಅವನನ್ನು ಕೆಲಸಗಾರನನ್ನಾಗಿ ಇಡಲಿಲ್ಲ. ಅವನನ್ನು ಮಗನನ್ನಾಗಿ ಬದಲಾಯಿಸಿದರು. ನಿಮ್ಮನ್ನು ಹಾಗೆಯೇ ಬದಲಾಯಿಸುವನು. ಆ ಸ್ಥಾನದಿಂದ ನಿಮ್ಮನ್ನು ಕೆಳಗೆ ತಳ್ಳುವುದಿಲ್ಲ, ನಿಮ್ಮನ್ನು ಎತ್ತಿ ಹಿಡಿಯುವನು. ನಿಮ್ಮ ಕಾರಣದಿಂದ
ಮನೆಯೂ ಮತ್ತು ಕೆಲಸದ ಸ್ಥಳವು ವೈಭವಯುತವಾಗುವಂತೆ ನಿಮ್ಮನ್ನು ಎತ್ತಿ ಹಿಡಿಯುವನು. ನಿಮಗೆ ಉನ್ನತಿಯನ್ನು ನೀಡುವನು. ಮನಸ್ಸು ಕಲಕಬೇಡಿ. ಕೊನೆಯದಾಗಿ ನಿಮ್ಮ ಜೀವನವನ್ನು ಕಟ್ಟುವನು. ಕುಟುಂಬ ಜೀವನವನ್ನು ಕಟ್ಟುವನು. ಯೆಶಾಯ 62:4 ಪ್ರಕಾರ, ನೀನು ಇನ್ನು ಮುಂದೆ ಕೈಬಿಡಲ್ಪಟ್ಟವಳು ಎಂದು ಕರೆಯಲ್ಪಡುವುದಿಲ್ಲ ಮತ್ತು ನಿನ್ನ ದೇಶವು ಇನ್ನು ಮುಂದೆ ಹಾಳುಬಿದ್ದ ದೇಶ ಎಂದು ಕರೆಯಲ್ಪಡುವುದಿಲ್ಲ. ಆದರೆ ನೀನು ಹೆಪ್ಸಿಬಾ ಎಂದು, ನಿನ್ನ ದೇಶವು ಬ್ಯೂಲಾ ಎಂದು ಕರೆಯಲ್ಪಡುವಿರಿ. ಕರ್ತನು ನಿನ್ನ ಮೇಲೆ ಪ್ರೀತಿಯಾಗಿದ್ದಾನೆ. ನಿಮ್ಮ ದೇಶವು ನೆಲೆಗೊಳ್ಳುವುದು. ನಿಮ್ಮ ಕೌಟುಂಬಿಕ ಜೀವನವು ಕಟ್ಟಲ್ಪಡುತ್ತದೆ. ವೈವಾಹಿಕ ಜೀವನವು ರೂಪುಗೊಳ್ಳುತ್ತದೆ. ಕರ್ತನು ಅದನ್ನು ಮಾಡುವನು. ಅವರು ಸತ್ಯವಂತರಾಗಿ ಅದನ್ನು ಮಾಡುವರು. ಮನಸ್ಸು ಕಲಕಬೇಡಿ. ಬೇರ್ಪಟ್ಟ ಕುಟುಂಬ, ಇನ್ನೂ ವಿಚ್ಛೇದನ ಪಡೆದು ತಳ್ಳಲ್ಪಟ್ಟ ಸ್ಥಿತಿಯಲ್ಲಿರುವ ನಿಮಗೆ ಕರ್ತನು ಮತ್ತೆ ನಿಮ್ಮ ಜೀವನವನ್ನು ಕಟ್ಟುವನು. ಇಂದೇ ಕಟ್ಟುವನು. ಬ್ಯೂಲಾ, ಹೆಪ್ಸಿಬಾ ಎಂದು ನೀವು ಮತ್ತೆ ಬದುಕುವಂತೆ, ನೆಲೆಗೊಳ್ಳುವಂತೆ ನಿಮ್ಮ ಜೀವನವನ್ನು ಅವರು ಕಟ್ಟುವರು. ಇದನ್ನು ಕರ್ತನು ವೇದದಿಂದ ಹೇಳುತ್ತಿದ್ದಾರೆ. ನಾನು ಅದನ್ನು ನಿಮಗೆ ಯೇಸುವಿನ ನಾಮದಲ್ಲಿ ನಡೆಯಲಿ ಎಂದು ಆಜ್ಞಾಪಿಸುತ್ತೇನೆ. ಹೌದು ಕರ್ತನೆ, ಜೀವನವು ಕಟ್ಟಲ್ಪಡಲಿ. ದೈಹಿಕ ಕಾಯಿಲೆಯಿಂದಾಗಿ ಕೆಲಸಕ್ಕೆ ಹೋಗಲಾಗದೆ ಕಷ್ಟಪಡುತ್ತಿರುವ ಅನೇಕರು ಈ ಕಾರ್ಯಕ್ರಮವನ್ನು ನೋಡುತ್ತಿದ್ದೀರಿ. ನಟರಾಜನ್, ಕರ್ತನು ನಿಮ್ಮ ದೈಹಿಕ ಅಂಗಗಳನ್ನು ಗುಣಪಡಿಸುತ್ತಿದ್ದಾರೆ. ಮತ್ತೆ ಕೆಲಸಕ್ಕೆ ಹೋಗುವಿರಿ. ಧನ್ಯವಾದಗಳು ಯೇಸುವೆ. ರಿಚರ್ಡ್, ಕರ್ತನು ನಿಮ್ಮ ಜೀವನವನ್ನು ಕಟ್ಟುತ್ತಿದ್ದಾರೆ. ಡೇವಿಡ್, ಕರ್ತನು ನಿಮ್ಮ ಜೀವನವನ್ನು ಕಟ್ಟುತ್ತಿದ್ದಾರೆ. ಶಾಂತಿ, ಸಮೃದ್ಧಿ ಉಂಟಾಗಲಿ. ಕಳೆದುಕೊಂಡಿದ್ದೆಲ್ಲವೂ ಮರಳಿ ಬರುತ್ತಿದೆ. ಹೌದು ಕರ್ತನೆ, ವ್ಯವಹಾರದಲ್ಲಿ ಎಲ್ಲವನ್ನೂ ಕಳೆದುಕೊಂಡವರನ್ನು ಮರಳಿ ತನ್ನಿ. ಆ ವ್ಯವಹಾರ ಅಭಿವೃದ್ಧಿಪಡಿಸು. ನಿನ್ನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನಿನ್ನ ಜೀವವು ಇಳಿಯಲಿ ಯೇಸುವೆ. ಆಶೀರ್ವಾದದ ಮಳೆ ಸುರಿಯಲಿ. ಸಮೃದ್ಧಿ ಹೆಚ್ಚಾಗಲಿ. ವ್ಯವಹಾರ 1000 ಪಟ್ಟು ಬೆಳೆಯಲಿ. ಹೊಸ ವ್ಯವಹಾರ ಶುರುವಾಗಲಿ. ಹೊಸ ಜಾಗದಲ್ಲಿ ದಾರಿ ತೆರೆಯಲಿ. ಅಗತ್ಯವಿರುವ ಹಣಕಾಸು ಬರಲಿ. ಹಣ ಬರಲಿ. ವಾಣಿಜ್ಯೀಕರಣಗೊಳ್ಳುವಂತೆ ಅವರ ಉತ್ಪನ್ನವನ್ನು ಆಶೀರ್ವದಿಸು. ಆ ಪೇಟೆಂಟ್ ಪಡೆದು ಉತ್ಪಾದನೆಯಾಗಿ ತಯಾರಿಕೆಗೆ ಹೋಗಲು ಹಣವನ್ನು ನೀಡು ಯೇಸುವೆ. ಆಶೀರ್ವದಿಸು. ಜಾಗತಿಕ ಮಟ್ಟದಲ್ಲಿ ಅವರನ್ನು ಬೆಳೆಸು. ಜಾಗತಿಕ ಮಟ್ಟದಲ್ಲಿ ಆರ್ಡರ್ಗಳು ಬರಲಿ. ಭಾಗ್ಯವು ಉಂಟಾಗಲಿ. ಒಳ್ಳೆಯದು ಹೆಚ್ಚಾಗಲಿ. ಯೇಸುವಿನ ನಾಮದಲ್ಲಿ ಈ ಆಶೀರ್ವಾದವನ್ನು ಅವರ ಮೇಲೆ ಇಟ್ಟು ಪ್ರಾರ್ಥಿಸುತ್ತೇವೆ. ಅದನ್ನು ಖಚಿತಪಡಿಸು ಸ್ವಾಮಿ. ಆಮೇನ್. ನನ್ನ ಪ್ರಿಯರೇ, ಕಳೆದುಕೊಂಡಿದ್ದೆಲ್ಲವನ್ನೂ ಕರ್ತನು ಇಂದಿನಿಂದ ಮರಳಿ ನೀಡುವನು. ಚದುರಿ ಹೋದವರನ್ನು ಒಟ್ಟುಗೂಡಿಸುವನು. ಹೊರಹಾಕಲ್ಪಟ್ಟವರಿಗೆ ಎಲ್ಲವನ್ನೂ ಮರಳಿ ನೀಡುವನು. ನಿಮ್ಮ ಭೂಮಿಯಲ್ಲಿ ನಿಮ್ಮನ್ನು ನೆಲೆಗೊಳಿಸುವನು. ಅವಮಾನ ಅನುಭವಿಸಿದ ಅದೇ ಭೂಮಿಯಲ್ಲಿ, ಅದೇ ಸ್ಥಳದಲ್ಲಿ ನಿಮಗೆ ಪ್ರಶಂಸೆ ಮತ್ತು ಕೀರ್ತಿಯನ್ನು ನೀಡುವನು. ಧೈರ್ಯವಾಗಿರಿ. ಯೇಸುವೆ, ಈ ಭಾಗ್ಯವನ್ನು ಅವರಿಗೆ ನೀಡು. ಅವಮಾನಕ್ಕೆ ಬದಲಾಗಿ ಅವರಿಗೆ 2ರಷ್ಟು ಗೌರವ ಸಿಗಲಿ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಆಮೇನ್. ನನ್ನ ಪ್ರಿಯರೇ, ರಾಂಚಿ ಪ್ರಾರ್ಥನಾ ಗೋಪುರದ ಕಟ್ಟಡದಲ್ಲಿ ಸಾಕಷ್ಟು ದುರಸ್ತಿ ಕೆಲಸಗಳು ನಡೆಯಬೇಕಿದೆ. ಅದನ್ನು ಈಗ ಅವರು ಮಾಡುತ್ತಿದ್ದಾರೆ. ಅದಕ್ಕೆ ನಿಮ್ಮ ಸಹಾಯ ಬೇಕು. ಕಾರ್ಪೆಟ್ಸ್ ಬದಲಾಯಿಸುತ್ತಿದ್ದಾರೆ. ಟೆಲಿಫೋನ್ ಪ್ರೇಯರ್ ಟವರ್ ಹೊಸದಾಗಿ ನಿರ್ಮಿಸಲಾಗುತ್ತಿದೆ. ಇನ್ನೂ ಪ್ರೇಯರ್ ಟವರ್ ಕೂಡ ಹೊಸದಾಗಿ ನಿರ್ಮಿಸಲಾಗುತ್ತಿದೆ. ಇನ್ನೂ ಪ್ರೇಯರ್ ವಾರಿಯರ್ಸ್ ತಂಗುವ ಸ್ಥಳವು ಹೊಸದಾಗಿ ನಿರ್ಮಿಸಲಾಗುತ್ತಿದೆ. ಆದ್ದರಿಂದ ಈ ಟೆಲಿಫೋನ್ ಪ್ರೇಯರ್ ಟವರ್ ಮೂಲಕ ನೀವು ಆಶೀರ್ವಾದ ಪಡೆದಿದ್ದರೆ ಅದರಲ್ಲಿ ಒಂದು ಸ್ಟೇಷನ್ ಅನ್ನು ನೀವು ಸ್ಪಾನ್ಸರ್ ಮಾಡಬಹುದು. ಒಬ್ಬ ಪ್ರೇಯರ್ ವಾರಿಯರ್ ಅನ್ನು ನೀವು ಬೆಂಬಲಿಸಬಹುದು. ಆದ್ದರಿಂದ ಅದಕ್ಕಾಗಿ ನಿಮ್ಮ ಕಾಣಿಕೆಯನ್ನು ಕಳುಹಿಸಬಹುದು. ಇನ್ನೂ ಆ ಹಾಲ್ನಲ್ಲಿ ಒಂದು AC ಸ್ಪಾನ್ಸರ್ ಮಾಡಬಹುದು. ಆ ರೀತಿಯಲ್ಲಿ ನೀವು ನಿಮ್ಮ ಕಾಣಿಕೆಯನ್ನು ನೀಡಬಹುದು. ಇದನ್ನು ಜೀಸಸ್ ಕಾಲ್ಸ್ ವೆಬ್ಸೈಟ್ನಲ್ಲಿ ನೀವು ತಿಳಿದುಕೊಳ್ಳಬಹುದು. ಇನ್ನೂ ಅದರ ಜೊತೆಗೆ ಅಲ್ಲಿ ಕೆಲಸ ಮಾಡಲು, ಸೇವೆ ಮಾಡಲು ಪೂರ್ಣ ಸಮಯದ ಪ್ರಾರ್ಥನಾ ವೀರರು, ಸೇವಕರು, ಪ್ರಸಂಗ ಮಾಡುವ, ಪ್ರಾರ್ಥನೆ ಮಾಡುವ ಇವ್ಯಾಂಜಲಿಸ್ಟ್ಸ್, ಪ್ರಾರ್ಥನಾ ವೀರರು ಮತ್ತು ವೀರಾಂಗನೆಯರು ಬೇಕಾಗಿದ್ದಾರೆ. ನೀವು ಅರ್ಜಿ ಸಲ್ಲಿಸಬಹುದು. ಅದಕ್ಕೂ ಜೀಸಸ್ ಕಾಲ್ಸ್ ವೆಬ್ಸೈಟ್ನಲ್ಲಿ ಒಂದು ಸೈಟ್ ಇದೆ.
ನೀವೀಗ ಪರದೆಯ ಮೇಲೆ ನೋಡುತ್ತಿದ್ದೀರಿ. ಅದರಲ್ಲಿ ನೋಡಿ ನೀವು ಕರಿಯರ್ಸ್ ಆಟ್ ಜೀಸಸ್ ಕಾಲ್ಸ್, ಅದರಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು. ಪ್ರಾರ್ಥನೆ ಮಾಡಿ ನಿಮ್ಮನ್ನು ದೇವರ ಮಾರ್ಗದರ್ಶನದಂತೆ ನಾವು ಸೇರಿಸಿಕೊಳ್ಳುತ್ತೇವೆ. ಕರ್ತನು ನಿಮ್ಮನ್ನು 100ರಷ್ಟು ಆಶೀರ್ವದಿಸಿ ಈ ತಿಂಗಳಿನಲ್ಲಿ ಅಭಿವೃದ್ಧಿಯನ್ನು ಅನುಭವಿಸುವಂತೆ ಮಾಡಲಿ. ಏಸಪ್ಪ, ಈ ತಿಂಗಳಿಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ನೀಡಿ, ಯಾವುದೇ ಕೊರತೆಯಿಲ್ಲದೆ ಅವರು ಬದುಕುವಂತೆ ಮಾಡಿ. ಹಣ ಬರಲಿ, ವಸ್ತುಗಳು ಬರಲಿ, ಆದೇಶಗಳು ಬರಲಿ, ಬಲ ಬರಲಿ, ಅಭಿಷೇಕ ಬರಲಿ, ಕೆಲಸ ಯಶಸ್ವಿಯಾಗಲಿ. ಈ ತಿಂಗಳು ಎಲ್ಲವೂ ಸಂಪೂರ್ಣವಾಗಿ ಅವರ ಜೀವನಕ್ಕೆ ಮರಳಿ ಬರಲಿ. ಯೇಸುವಿನ ನಾಮದಲ್ಲಿ ಆಮೇನ್.